ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕಾಲೇಜಿಗೆ ಸೆಮಿನಾರ್ ಕೊಡಲು ಬಂದಾಗ ಒಂದು 5 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ನೀವು ಹೇಗೆ ಸಾಲ್ವ್ ಮಾಡ್ತೀರೋ ಮಾಡಿ, ನಾನು ಆಮೇಲೆ 10 ಸೆಕೆಂಡ್ನಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಈಗ ಆ ಪ್ರಶ್ನೆಗಳನ್ನು ನಾರ್ಮಲಿ ಟ್ರೆಡಿಷನಲ್ ಮೆಥಡ್ನಲ್ಲಿ ನೀವು ಈಗಾಗಲೂ ಕಲಿತಿರುವಂಥ ಮೆಥಡ್ನಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀರಿ, ಮತ್ತು ನಾವು ನವದಿಶಾದಲ್ಲಿ ಸಕ್ಸಸ್ ಸಿಗಬೇಕಾದ್ರೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀವಿ ಕೇವಲ 10 ಸೆಕೆಂಡ್ನಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀರಿ ಅಂತ ನೋಡ್ರಿ. ನೀವಾಗಿದ್ದರೆ ಅಥವಾ ನಿಮ್ಮಂತಹ ಕಾಲೇಜು ವಿದ್ಯಾರ್ಥಿಗಳಿಗಾಗಿದ್ದರೆ ಈ ರೀತಿಯಾಗಿ ಸಾಲ್ವ್ ಮಾಡ್ತೀರಿ. ಆಮೇಲೆ ಅದನ್ನೇ ನಾವು ನವದಿಶಾ ಮೆಥಡ್ನಲ್ಲಿ ತೋರಿಸ್ಕೊಡ್ತೀನಿ. ರೆಡಿನಾ? ಓಕೆ ರೆಡಿ ಸರ್. ಇದನ್ನು ಹೆಂಗೆ ಫಾಸ್ಟಾಗಿ ಸಾಲ್ವ್ ಮಾಡಿ ತೋರಿಸ್ತೀನಿ ಸರ್. ನಮ್ಗೆ ಬರಂಗಿಲ್ಲ ಅಂತ ನೀವು ತಿಳ್ಕೊಬೇಡ್ರಿ, ನಾವು ಹೆಂಗೆ ಸಾಲ್ವ್ ಮಾಡ್ಬೇಕಂತ ತೋರಿಸ್ತೀನಿ. ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಅರ್ನ್ಡ್ ಆನ್ ರುಪೀಸ್ ಪಿ. ಪ್ರಿನ್ಸಿಪಲ್ ಪಿ ಇದೆ, ಪಿ ಬರ್ಕೊಂಡ್ಬಿಡ್ತೀನಿ. ಆಟ್ 12% ಪರ್ annum ಫಾರ್ 3 years ಆ್ಯಂಡ್ ಟೋಟಲ್ ಕಂಪೌಂಡ್ ಇಂಟ್ರೆಸ್ಟ್ ಅರ್ನ್ಡ್ ಆನ್ ಸೇಮ್ ಸಮ್. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ಗೂ ಸೇಮ್ ಸಮ್ ಇದೆ, ಪಿ ಇದೆ. ಆಟ್ 15% ಪರ್ annum ಫಾರ್ 2 years ವೆನ್ ಕಂಪೌಂಡೆಡ್ ಆನ್ಯುವಲಿ ಈಸ್ 375 ಫೈಂಡ್ ಪಿ ಅಂತ. ಕರೆಕ್ಟ್. ಓಕೆ, ಸೊ ಮೊದಲಿಗೆ ಎಸ್ ಐ ತಗೊಂಡ. ಎಸ್ ಐ ಇದ್ದೇನಿದೆ ರೀ ಫಾರ್ಮುಲಾ ಗೊತ್ತಾ ಸರ್ ನಿಮಗೆ? ಗೊತ್ತು. ಪಿ ಟಿ ಆರ್ ಬೈ 100. ಕರೆಕ್ಟ್. ಪಿ ಟಿ ಆರ್ ಬೈ 100 ಅಂದ್ರೆ ಪಿ ಅಂದ್ರೆ ಪಿ ಇದೆ, ಟಿ ಎಷ್ಟಿದೆ 3, ಆಮೇಲೆ ಆರ್ ಎಷ್ಟಿದೆ 12 ಡಿವೈಡೆಡ್ ಬೈ 100 ಮಾಡಿದರೆ ನಮ್ಗೆ ಗೊತ್ತು ಎಷ್ಟು ಬರುತ್ತೆ. 3 × 12 36 ಪಿ ಬೈ 100. ಇದನ್ನ ಏನು ಬರಿಬೋದು ನಾನು? 0.36 ಪಿ ಅಂತ ಬರಿಬೋದು. ಕರೆಕ್ಟ್ ಸರ್? ಓಕೆ. ಈಗ ಸಿ ಐ ಮಾಡಿದ್ರೆ ಬರುತ್ತೆ ನನಗೆ. ಸಿ ಐ ಏನಿದೆ? ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಪಿ ಇಂಟು ಬ್ರಾಕೆಟ್ 1 ಪ್ಲಸ್ ಆರ್ ಅಪಾನ್ 100 ರೇಸ್ ಟು ಟಿ ಮೈನಸ್ ಪಿ. ನೋಡಿದ ಸರ್? ನೆನಪಿದೆ ನನಗೆ. ಓಕೆ, ಈಗ ನೋಡ್ರಿ ಇದು ಹೆಂಗೆ ಮಾಡ್ತೀವಿ. ಪಿ ಹಂಗೆ ಇರಲಿ. 1 ಪ್ಲಸ್ ಆರ್ ಅಂದ್ರೆ 1 ಪ್ಲಸ್ 15 ಅಪಾನ್ 15 ಇದೆಯಲ್ಲ, 15 ಅಪಾನ್ 100 ರೇಸ್ ಟು ಟೈಮ್ ಎಷ್ಟಿದೆ 2 ಮೈನಸ್ ಪಿ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರ್ತದೆ? ಇದು ಬರುತ್ತೆ ಪಿ ಇಂಟು ಬ್ರಾಕೆಟ್ 115 ಅಪಾನ್ 100 ಹೋಲ್ ಸ್ಕ್ವೇರ್ ಮೈನಸ್ ಪಿ. ಓಕೆ, 115 ಸ್ಕ್ವೇರ್ ಫಾಸ್ಟಾಗಿ ಮಾಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಭಾಳ ಫಾಸ್ಟಾಗಿ ಮಾಡ್ಬೋದು. ಹೆಂಗೆ ಮಾಡೋದು ಅಂದರೆ 115 ಸ್ಕ್ವೇರ್ ಮಾಡ್ಬೇಕಂದ್ರೆ 5 ಸ್ಕ್ವೇರ್ 25 ಬರ್ಕೊಳ್ಳೋಣ. 11 × 12 ಮಾಡ್ಕೊಂಡ್ಬಿಟ್ರೆ ಸಾಕು. 11 × 12 ಅಂದರೆ 132. ಸೊ ಇದನ್ನು ನಾನು ಹೆಂಗೆ ಬರಿತೀನಿ? ಸೊ ಇದನ್ನು ನಾನು ಬರಿತೀನಿ ಎಷ್ಟು? ಪಿ ಇಂಟು 13225 ಅಪಾನ್ 100 ಸ್ಕ್ವೇರ್ ಮಾಡಿದ್ರೆ 10,000 ಆಗುತ್ತೆ ಮೈನಸ್ ಪಿ. ಸೊ ಹಾಗಾಗಿ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತದೆ? ಇದನ್ನು ಸಾಲ್ವ್ ಮಾಡಿದ್ರೆ 4 ಜೀರೋಗಳಿದ್ದಾವೆ. ಸೊ 1.3325 1.3225 ಪಿ ಮೈನಸ್ 25 ಅಲ್ಲ, ಅದು 1.333225 ಮೈನಸ್ ಪಿ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಾರೆ? 0.03225 ಇಲ್ಲ, ಕರೆಕ್ಟ್ ಇದೆ. 0.3225 ಪಿ ಬಂತು. ಇವು ಎರಡರ ನಡುವಿನ ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ ಸರ್. ಕರೆಕ್ಟ್. ಇವು ಎರಡರ ನಡುವಿನ ಡಿಫ್ರೆನ್ಸ್ ಕರೆಕ್ಟಾ? ಓಕೆ, ಸೊ ಇವು ಎರಡರ ನಡುವಿನ ಡಿಫ್ರೆನ್ಸ್ ಅಂದ್ರೆ ಎಷ್ಟು? 0.36 ಪಿ ಮೈನಸ್ 0.3225 ಪಿ ಈಸ್ ಈಕ್ವಲ್ ಟು, ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ 3 ಹೋಯ್ತು. 6 2 125 0.0375 ಪಿ. ಓಕೆ, ಇದು ಈಗ ಮಂತಿದೆ 0.0375 ಪಿ ಈಸ್ ಈಕ್ವಲ್ ಟು 375. ಯಾಕಂದ್ರೆ ಇವೆರಡರ ನಡುವಿನ ಡಿಫ್ರೆನ್ಸ್ ಹೇಳಿದ್ದಾರೆ. ನಾವಿಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಕಂಡಿದ್ವಿ, ಇದು ಸಿಂಪಲ್ ಇಂಟ್ರೆಸ್ಟ್ ಕಂಡಿದ್ವಿ. ಸೊ 375. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಪಿ ಈಸ್ ಈಕ್ವಲ್ ಟು 375 ಡಿವೈಡೆಡ್ ಬೈ 0.0375. ಇಲ್ಲಿ ನೋಡಿದ್ರೆ 1 2 3 4 ಇದೆ ಪಾಯಿಂಟ್. ಸೊ ಹಾಗಾಗಿ 10, ಆಮೇಲೆ 1 2 3 4 100. ಸೊ 10,000 ಆಗುತ್ತೆ. 10,000 ಆಗುತ್ತೆ. ನೋಡ್ತಾ ಇರಬೇಕು 10,000. ಸೊ ಇದರ ಉತ್ತರ ಏನಾಗುತ್ತೆ? 10,000 ಆಗುತ್ತೆ ಸರ್. ಕರೆಕ್ಟ್. ಅದು ಎಷ್ಟು ಟೈಮ್ ತಗೊಳಪ್ಪ ನೀನು? ಕರೆಕ್ಟ್ ಇದೆಯಾ? ಟೈಮ್ ಎಷ್ಟು ತಗೊಂಡೆ? ನೀವು ಮಾಡಿ ತೋರಿಸಿ ನೋಡಿ. ತೋರಿಸ್ತೀನಿ ನೋಡಿ. ಈಗ ನೋಡಪ್ಪ ಎಷ್ಟು ಫಾಸ್ಟಾಗಿ ಸಾಲ್ವ್ ಆಗುತ್ತೆ ನೋಡ್ತೀನಿ. ನೀನು ಬರ್ದಿಲ್ಲ ಅದನ್ನೇ ತಗೋತೀನಿ ನಾನು. ಏನಿದೆ ಅಲ್ಲಿ? ಸಿಂಪಲ್ ಇಂಟ್ರೆಸ್ಟ್ 12% 3 years. 12 ಇಂಟು 3 36 ಆಯ್ತು. ಅದೇಂಗೆ ಸರ್? ಆಮೇಲೆ ಕಂಪೌಂಡ್ ಇಂಟ್ರೆಸ್ಟ್ 15% ಫಾರ್ 2 years. 2 yearsಗೆ ಹೆಂಗೆ ಕಂಡು ಹಿಡಿತು ಅಂದರೆ 15 2 30 ಬರೀರಿ. ಪ್ಲಸ್ 15ರ ಸ್ಕ್ವೇರ್ ತಗೊಳ್ರಿ. 15 ಸ್ಕ್ವೇರ್ ಎಷ್ಟಾಯ್ತು? 225. ಇವೆರಡನ್ನು ಆ್ಯಡ್ ಮಾಡ್ರಿ.
ಇವೆರಡನ್ನ ಆ್ಯಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಒಂದಂತಂದ್ರೆ ಈ 225 ಇಲ್ಲೊಂದು ಪಾಯಿಂಟ್ ಕೊಟ್ಬಿಡ್ಬೇಕು. ಹಾಗಾಗಿ 32.25 ಆಗುತ್ತೆ. ಇವೆರಡರ ಡಿಫ್ರೆನ್ಸ್ ನೋಡ್ರಿ, 36 ಮೈನಸ್ 32.25 ಎಷ್ಟು ಬಂತು? 36 ಮೈನಸ್ 3.75% ಈಸ್ ಈಕ್ವಲ್ ಟು ನಾವು ಗೊತ್ತಿದೆ 375. ನಾವೇನ್ ಮಾಡ್ತೀವಿ, ಪಾಯಿಂಟ್ ಆದ್ಮೇಲೆ ಎಷ್ಟು ಜೀರೋ ಅದಾವೆ, ಎಷ್ಟು ನಂಬರ್ಗಳಿದಾವೆ? 2 ನಂಬರ್ಗಳಿದಾವೆ. ಹಾಗಾಗಿ 100% ಈಸ್ ಈಕ್ವಲ್ ಟು 100 ಮುಂದೆ 2 ಅಲ್ಲಿಗೆ ಉತ್ತರ ಮುಗಿದೈತೆ. ಗೊತ್ತಾಯ್ತಾ? ಹೆಂಗ್ ಸರ್? ನವೋದಿಶಾ ಮೆಥಡ್ ನಲ್ಲಿ ಮಾಡಿದ್ರೆ ಇಷ್ಟು ಫಾಸ್ಟ್ ಆಗಿ. ವಂಡರ್ಫುಲ್ ಮೆಥಡ್ ಸರ್. ಓಕೆ ಸರ್, ಆ ಕ್ವಶನ್ ನೀವು ಸಾಲ್ವ್ ಮಾಡಿದ್ರೆ ನಾನು ಒಪ್ಕೋತೀನಿ. ಈ ಕ್ವಶನ್ ಸಾಲ್ವ್ ಮಾಡಕ್ಕೆ ನನಗಿನ್ನ ಫಾಸ್ಟ್ ಆಗುತ್ತೆ ನೋಡೋಣ. ನೀವು ಎಲ್ಲರೂ ಕೂಡ ಟೈಮ್ ಹಚ್ಕೊಳ್ರಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ನಾನು ಸಾಲ್ವ್ ಮಾಡ್ತೀನಿ, ಆ ಕಡೆ ಅವ್ರು ಸಾಲ್ವ್ ಮಾಡಲಿ. ನೋಡೋಣ. ದ ಏಜಸ್ ಆಫ್ ಆಯುಷ್ ಅಂಡ್ ಭೂಷಣ್ ಆರ್ ಇನ್ ದ ರೇಷಿಯೋ 6:7. ಆಯುಷ್ ಮತ್ತು ಭೂಷಣ್ ಇವ್ರದ್ದು 6:7 ಇದೆ. ಆಮೇಲೆ ಆಫ್ಟರ್ 4 ಇಯರ್ಸ್ ನಂತರ ದ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ 7:8. ಸರ್ 7:8 ಅಂತ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದ ಏಜ್ ಆಫ್ ಭೂಷಣ್. ಸರ್ ಏಕದಮ್ ಈಸಿ ಸರ್. ನಾವೇನ್ ಮಾಡ್ತೀವಿ, ಫಸ್ಟಿಗೆ ಏಜಸ್ ಆಫ್ ಆಯುಷ್ ಮತ್ತು ಭೂಷಣ ಅಂತ ತಗೋತೀವಿ. 6x ಮತ್ತೆ 7x. ಇವ್ರಿಬ್ಬರದ್ದು ಏನಾಗುತ್ತೆ, ಇವನಲ್ಲೂ ಕೂಡ 4 years ಎಕ್ಸ್ಟ್ರಾ ಆಗುತ್ತೆ, ಇವನಲ್ಲೂ ಕೂಡ 4 years ಎಕ್ಸ್ಟ್ರಾ ಆಗುತ್ತೆ. ಸೊ ಹಂಗಾಗಿ ಮಾಡ್ತೀನಿ, ಈ 6x + 4. ಓಕೆ, ಆಫ್ಟರ್ 4 years ಅವನ ಏಜ್. ಆಮೇಲೆ ರೇಷಿಯೋ ಇರೋದನ್ನ ಹೀಗೆ ಬರಿಬಹುದು. ನೀವು ಕೂಡ ಒಪ್ಕೋತೀರಿ ಸರ್, ಹೀಗೆ ಬರಿಬಹುದಲ್ಲ ಸರ್? ಓಕೆ, ಈಗ ಈಸ್ ಈಕ್ವಲ್ ಟು 7/8. ಇದನ್ನ ಈಕ್ವೇಶನ್ ಸಾಲ್ವ್ ಮಾಡಿಬಿಟ್ರೆ ಆಯ್ತು ಸರ್. ಈಗೇನ್ ಮಾಡೋಣ, 8 8 6 48 ಮಗ್ಗಿ ಎಲ್ಲ ಫಾಸ್ಟ್ ಆಗಿ ಬರುತ್ತೆ ನನಗೆ. 8 4 32, ಆಮೇಲೆ 7 7 49, 7 4 28 ಹಿಂಗ್ ಮಾಡ್ಕೊಂಡಿವಿ. ಈಗ ಈ ಎಕ್ಸ್ ಈ ಕಡೆ ಕಳಿಸ್ತೀನಿ, ಈ 28 ಆ ಕಡೆ ಕಳಿಸ್ತೀನಿ ಸರ್. ಈಗ ಏನಾಗುತ್ತೆ, ಇದು 49x ಮೈನಸ್ 48x, ಇದು ಈ ಕಡೆ ಹೋಗಿ 32 ಮೈನಸ್ 28 ಅಂತಂದ್ರೆ x ಇಸ್ ಈಕ್ವಲ್ ಟು 4 ಬಂದ್ ಸರ್. ಈಗ ಅವರು ಕೇಳಿದ್ದೆ ಅದು 7x ಭೂಷಣದ. ಸೊ 7x ಅಂತಂದ್ರೆ 7 ಇಂಟು 4 28 ಸರ್. ಬಿ ಆನ್ಸರ್ ನೋಡಿ ಸರ್, ಬಿ ಆನ್ಸರ್ ನೋಡಿ. ನೀವು ಇದಕ್ಕಿಂತ ಫಾಸ್ಟ್ ಆಗಿ ಸಾಲ್ವ್ ಮಾಡಿ ತೋರಿಸಿ ನೋಡೋಣ ಸರ್. ನೋಡ್ತಾ ಇರೋ, ಇದಕ್ಕಿಂತ ಫಾಸ್ಟ್ ಆಗಿ ಸಾಲ್ವ್ ಆಗುತ್ತೆ. ಹೆಂಗಾಗುತ್ತೆ? ಓಕೆ, ನಾನು ಫಾಸ್ಟ್ ಮಾಡಬಹುದು ಇಲ್ಲ ಅಂತ ನಾನು ಹೇಳ್ತೀನಿ. ಇದೇ ತಗೋತೀನಿ ನೋಡಿ. A:B 6:7. ನೀನು ಬರ್ಕೊಂಡೆ, ನಾನು ಬರ್ಕತೀನಿ. ಆಮೇಲೆ 4 years ಇಲ್ಲಿ ಬರ್ಕತೀನಿ. 4 years ಲೇಟರ್ ಎಷ್ಟಾಗುತ್ತದೆ? 7:8. ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ? 1 ರೇಷಿಯೋ ಜಾಸ್ತಿ ಆಗಿದೆ. ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ? 1 ರೇಷಿಯೋ ಜಾಸ್ತಿ ಆಗಿದೆ. ಹಾಗಾಗಿ 1 ರೇಷಿಯೋ ಇಸ್ ಈಕ್ವಲ್ ಟು 4. 7 ಬೇಕು. 7 ರೇಷಿಯೋ ಇಸ್ ಈಕ್ವಲ್ ಟು 7 4 28. ಇದೇ ಆನ್ಸರ್. ಯಾರ್ದು ಫಾಸ್ಟ್ ಆಯ್ತು ಅಂತ ನೀವೇ ಡಿಸೈಡ್ ಮಾಡಬಹುದು. ಆಯ್ತು ಸರ್, ಅದು ಪ್ರಶ್ನೆ ಏಜಸ್ಸು ಪ್ರಶ್ನೆ ಮಾಡಿದ್ರಿ. ಹೌದು, ಈ ಪ್ರಶ್ನೆ ಮಾಡೋಕ್ಕಾಗತ್ತೆ ನೋಡೋಣ ಅಂತ. ಆಯ್ತು, ನೋಡೋಣ ನನಗಿನ್ನ ಫಾಸ್ಟ್ ಆಗುತ್ತೋ ಇಲ್ವೋ ಅಂತ. ಈಗ 2 ಅಂತೂ ಸೋತ್ಬಿಟ್ಟಿನಿ ಸರ್. ನಿಮ್ಮ ನವೋದಿಶಾ ಮೆಥಡನ್ನೇ ಬೆಸ್ಟ್ ಅನಿಸ್ತಾ ಇದೆ. ಆದರೂ ಟ್ರೈ ಮಾಡೋಣಂತ. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ನಲ್ಲಿ ನೀವು ನಾನು ಬೀಟ್ ಮಾಡ್ತಿರಲ್ವ ನೋಡೋಣ. ಎ ಬಸ್ ಕ್ಯಾನ್ ಟ್ರಾವೆಲ್ ಅ ಡಿಸ್ಟೆನ್ಸ್ ಆಫ್ 1330 ಕಿಲೋಮೀಟರ್. ಅಲ್ಲಿ ಬರೋದೈತಲ್ಲ, ಮತ್ತೆ ಹಾಕ್ಬೇಕು. ಇನ್ 19 hours ಸರ್. ಸ್ಪೀಡ್ ಆಫ್ ಅ ಬೈಕ್ ಈಸ್ 50% ಲೆಸ್ ದೆನ್ ದ ಸ್ಪೀಡ್ ಆಫ್ ಬಸ್. ಸೊ ಬಸ್ ಸ್ಪೀಡ್ ಕಂಡುಹಿಡಿಬೇಕು ಸರ್. ಬಸ್ ಸ್ಪೀಡ್. ಸೊ ಇದಂತೂ ಎಲ್ಲರಿಗೂ ಗೊತ್ತಿದೆ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಏನು ಮಾಡಬೇಕು? 1330/19 ಮಾಡಬೇಕು. ಯಾಕಂದ್ರೆ ಡಿಸ್ಟೆನ್ಸ್ ಅಪಾನ್ ಟೈಮ್ ಮಾಡಿದರೆ ಗೊತ್ತಾಗುತ್ತೆ. ಸೊ 19 ನಮ್ಮ ಬಗ್ಗೆ ಗೊತ್ತು ಸರ್. 19 7 133. ಸೊ 70 km/h. ಆಮೇಲೆ ಸ್ಪೀಡ್ ಆಫ್ ಅ ಬೈಕ್ ಈಸ್ 50% ಲೆಸ್ ದೆನ್ ದ ಸ್ಪೀಡ್ ಆಫ್ ದಿ ಬಸ್. ಓಕೆ, ಬೈಕ್ ಸ್ಪೀಡ್ 50% ಲೆಸ್. 50% ಲೆಸ್ ಅಂದ್ರೆ ಇದ್ರ ಅರ್ಧ ಸರ್. 50% ಲೆಸ್ ಇದರ ಅರ್ಧ ಅಂದ್ರೆ 35 km/h ಆಗುತ್ತೆ. ಹೌದು, ಓಕೆ. ಆಮೇಲೆ ಏನು ಕೊಟ್ಟಿದ್ದಾರೆ? ಆಮೇಲೆ ಸ್ಪೀಡ್ ಆಫ್ ಸೈಕಲ್ ಇಸ್ 15 km/h ಲೆಸ್ ದೆನ್ ದಿ ಸ್ಪೀಡ್ ಆಫ್ ಬೈಕ್. ಓಕೆ, ಇದು ನೋಡಿ ಸರ್, ಅಂದ್ರೆ ಸೈಕಲ್ದು 20 km/h ಸ್ಪೀಡ್ ಕಮ್ಮಿದೆ. ಇದಕ್ಕಿಂತ 20 ಮೈನಸ್ ಮಾಡಿಬಿಟ್ರೆ ಆಯ್ತು ಸರ್. 20 ಮೈನಸ್ ಮಾಡಿಬಿಟ್ರೆ 15 ಅಲ್ಲ, 20 ಮೈನಸ್ ಮಾಡಿ ಇಲ್ಲಿ 15 ಮೈನಸ್ ಮಾಡೋದು. 15 ಮೈನಸ್ ಮಾಡಿದ್ರೆ 20 km/h. 20 km/h. ಓಕೆ, ಏನು ಪ್ರಶ್ನೆ ಈಗ? ಫೈಂಡ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ಟೈಮ್ ಟೇಕನ್ ಬೈ ದಿ ಸೈಕಲ್ ಅಂಡ್ ಬೈಕ್ ಟು ಕವರ್ ಅ ಡಿಸ್ಟೆನ್ಸ್ ಆಫ್ 280 km. ಈಗ ನಮಗೆ ಟೈಮ್ ತಗೊಳ್ಬೇಕಾದ್ರೆ ಸರ್, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಕರೆಕ್ಟ್. ಯಾವ್ದಾದ್ರು ಕೇಳ್ತಾ ಇದ್ದಾರೆ ಸರ್? ಸೈಕಲ್ದ ಮೊದಲು ಕಂಡಿಡಿನ ಸೈಕಲ್ದ ಸೈಕಲ್ ಟೈಮ್ ಡಿಸ್ಟೆನ್ಸ್ 280. 280 ಇದೆ ಸರ್. 280 ಡಿವೈಡೆಡ್ ಬೈ ಸೈಕಲ್ 20 ಅಂದ್ರೆ 0 ಹೋಯ್ತು. ಸೊ ಹಂಗಾಗಿ 14 hours ಆಗುತ್ತೆ. ಆಮೇಲೆ ಬೈಕ್, ಫೈಂಡ್ ದ ರೆಸ್ಪೆಕ್ಟಿವ್ ಬೈಕ್ ಸರ್. ಬೈಕ್ 280 ಡಿವೈಡೆಡ್ ಬೈ 35. 35 ಟೇಬಲ್ 280 ಬರುತ್ತೆ.
35 ಟೇಬಲಲ್ಲಿ 280 ಬರೋದಿಲ್ಲ ಅಂತ ನೋಡ್ತೀನಿ ಸರ್. 5ರಿಂದ ಅಂತೂ ಹೋಗುತ್ತೆ. 5 7 35, 5 4 5 5 25, 5 6 30, ಸೊ 7 8 56, ಸೊ 8 ಬಂತು ಸರ್. 8 ಕಿಲೋಮೀಟರ್ ಪರ್ ಅವರ್. 8 ಅವರ್ಸ್ ಆಗುತ್ತೆ. ಕರೆಕ್ಟ್. ಸೊ ಹಂಗಾಗಿ 14:8, ಸೊ ಎರಡದ್ರ ರೇಷಿಯೋ ಸರ್ 14:8. 14:8 ಅಂತಂದ್ರೆ ಎಷ್ಟಾಯ್ತು? 7:4. 7:4 ಸಿ ಇಸ್ ದ ಆನ್ಸರ್ ಸರ್. ಇದಕ್ಕಿಂತ ಫಾಸ್ಟ್ ಆಗುತ್ತಾ ನೋಡೋಣ ಸರ್ ನಿಮ್ದು. ನಾನು ನೋಡ್ತೀನಿ ಇದಕ್ಕಿಂತ ಫಾಸ್ಟ್ ಹೆಂಗ್ ಮಾಡ್ತೀರಿ ನೀವು ಅಂತ. ನೋಡಪ್ಪ ನಾನು ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ತೀನಿ ನೋಡು. ನಾನು ನೀನು ಮಾಡಿದ್ದೆ ಥರ ಮಾಡಬೇಕಾಗಿತ್ತು. ಬಸ್ ಸ್ಪೀಡ್ ಅಂತೂ ನಾವು ತೆಗೆದುಕೊಳ್ಬೇಕು 1330 ಡಿವೈಡೆಡ್ ಬೈ 19. ಸೊ ನೀನು ಮಾಡಿದ್ದು ಸರಿ. 19 ಬಗ್ಗೆಯಲ್ಲಿ 7 ಬರುತ್ತೆ. 70 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇದು ಸರಿ. ಆಮೇಲೆ ಬೈಕ್ದು 50% ಲೆಸ್ ಇದೆ, ಅದನ್ನು ಸರಿ ಮಾಡಿದ್ದೀನಿ ನೀನು. ನಗಬೇಡ, ಕರೆಕ್ಟಾಗಿ ಮಾಡಿದಿ. ಓಕೆ. ಆಮೇಲೆ ಸೈಕಲ್ ಎಷ್ಟು ಒದ್ದಾಡ್ಬಿಟ್ಟೆ ನೀನು. -15 ಮಾಡಬೇಕು, 20 ಆಗ್ಬೇಕು. ಈಗ ನವದಿಶ ಟ್ರಿಕ್ ವರ್ಕ್ ಮಾಡುತ್ತೆ. ನಮಗೇನು ಕೇಳ್ತಿದ್ದಾರೆ? ಫೈಂಡ್ ದ ರೇಷಿಯೋ ಕೇಳ್ತಾ ಇದ್ದಾರೆ. ನಿಮಗೆ ಅವ್ರು ಎಷ್ಟು ಟೈಮ್ ತಗೊಂಡ್ರು ಅಂತ ಕೇಳ್ತಿಲ್ಲ, ರೇಷಿಯೋ ಕೇಳ್ತಿದ್ದಾರೆ. ನಾನೇನು ಮಾಡ್ತೀನಿ ಗೊತ್ತಾ? ಟೈಮ್ ರೇಷಿಯೋ ಬೇಕು. ಯಾವ್ದ್ರದ್ದು? ಸೈಕಲ್ ಮತ್ತು ಬೈಕ್ದು ಟೈಮ್ ರೇಷಿಯೋ ಬೇಕಾದ್ರೆ ಎಷ್ಟು ಸಿಂಪಲ್ ಆಗಿದೆ. ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ. ನಾನೇನು ಮಾಡ್ತೀನಿ, ಇದ್ರ ಸ್ಪೀಡ್ ಯಾವ್ದ್ರದ್ದು? ಸೈಕಲ್ ಸ್ಪೀಡ್ ಬೈಕಿಗೆ ಬರಿತೀನಿ, ಆಮೇಲೆ ಬೈಕಿನ ಸ್ಪೀಡ್ ಸೈಕಲಿಗೆ ಬರ್ತೀನಿ. ಇದೇ ಆನ್ಸರ್. ಇದೆಷ್ಟಾಗುತ್ತೆ? 7 5 35, 5 7 35, 5 4 20, 7:4. ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬಾರ್ದಾಗಿತ್ತು. ಹಾಗಾಗಿ ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ದಯವಿಟ್ಟು ನವದಿಶ ಮೆಥಡ್ನಲ್ಲಿ ಮಾಡಿ, ಈ ಮೆಥಡ್ ಬೇಡ ಸರ್. ಹಂಗೆ ಮಾಡ್ತೀನಿ ಸರ್. ಇದು ನೋಡಿ ಸಿಂಪ್ಲಿಫಿಕೇಶನ್ ಅಲ್ಲಿ ಹೆಂಗೆ ನೀವು ಫಾಸ್ಟ್ ಆಗಿ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನಾನು ಮಾಡ್ತೀನಿ ಸರ್. ಅಲ್ಲಿ ಮೈನಸ್ ಇದೆ. ನಲ್ಲಿ ಫಸ್ಟ್ -2 ಸೇರಿಸ್ಬೇಕು ಸರ್. 9 8 17, ಆಮೇಲೆ 8 5 13 ಒಂದು 14, 5 9 14 ಒಂದು 15, 9 7 16 ಒಂದು 17, ಆಮೇಲೆ 1 ಬರುತ್ತೆ 11. ಸೊ ಈಗ ಏನ್ ಮಾಡ್ಬೇಕು ಸರ್? ಅದರಲ್ಲಿ ಮೈನಸ್ ಮಾಡ್ಬೇಕು. 1 1 8 9 6 3. ಸೊ 3 ಅಲ್ಲಿ 7 ಹೋಗೋದಿಲ್ಲ. ಸೊ ಹಂಗಾಗಿ ಒಂದು ಕೈಲ ತಗೋತೀನಿ. 13 ಅಲ್ಲಿ 7 ಹೋದ್ರೆ 6 ಬರುತ್ತೆ. ಆಮೇಲೆ 5 ನಲ್ಲಿ 4 ಹೋದ್ರೆ 1, 9 ನಲ್ಲಿ 5 ಹೋದ್ರೆ 4, 8 ನಲ್ಲಿ 7 ಹೋದ್ರೆ 1. ಇವಂತೂ ಕ್ಯಾನ್ಸಲ್ ಆಗುತ್ತೆ. 1 4 1 6 ಸರ್. ಇದಕ್ಕಿಂತ ಫಾಸ್ಟ್ ನಿಮ್ಮ ಕೈಲಿ ಮಾಡೋಕ್ಕಾದ್ರೆ ನೀವು ಹೇಳಿದ್ದು ನಾನು ಕೇಳ್ತೀನಿ ಸರ್. ಆಯ್ತು, ಕೇಳುವಂತೆ ಅಂತ. ಓಕೆ. ಅದಕ್ಕಿಂತ ಫಾಸ್ಟಾಗಿ ಆಗೋದಿಲ್ಲ ಅಂತ ಅನ್ಕೋತಿಯಲ್ಲ? ಹೌದು. ಈಗ ನಾನು ಫಸ್ಟಿಗೆ ಏನು ಮಾಡ್ತೀನಿ ಗೊತ್ತಾ? ಎಲ್ಲರೂ ನೀವು ಮಾಡಬೇಕಾಗಿದ್ದೇನು ಗೊತ್ತಾ? ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ನೀವು ಪಾಸ್ ಆಗ್ಬೇಕಂತಂದ್ರೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೇಕಾದ್ರೆ ಮಾಡಬೇಕಾಗಿದ್ದೇನು ಗೊತ್ತಾ? ಮೊದಲಿಗೆ ಆಪ್ಷನ್ಗಳನ್ನು ನೋಡಿ ಡೈರೆಕ್ಟಾಗಿ ಗುಣಾಕಾರ, ಭಾಗಾಕಾರ, ಅಡಿಷನ್, ಸಬ್ಟ್ರಾಕ್ಷನ್ ಮಾಡಕ್ಕೆ ಹೋಗ್ಬೇಡಿ. ಬದಲು ಆಪ್ಷನ್ ನೋಡ್ರಿ. ಆಪ್ಷನ್ನಲ್ಲಿ ಕೊನೆಯ ಸಂಖ್ಯೆಗಳು ಎಲ್ಲವೂ ಬೇರೆ ಬೇರೆ ಇದಾವೆ. ನೋಡ್ತಾ ಇದ್ರೆ ನೋಡಿದೇನಪ್ಪ ನೀನು? ಅದನ್ನ ಮೊದಲು ನೋಡಿದೆ ಇಲ್ಲಲ್ಲ? ಸೊ ಇಲ್ಲಿ 0 ಇದೆ, 4 ಇದೆ, 6 ಇದೆ, 2 ಇದೆ, 8 ಇದೆ. ಹಂಗಾಗಿ ನಾನು ಉಳಿದ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ಕೇವಲ ಕೊನೆಯ ಸಂಖ್ಯೆಗಳನ್ನ ಮಾಡ್ತೀನಿ. 3 ಇದೆ, 3 ಮೈನಸ್ ಇದೆ, 3 - 8 -5. ಹೌದು ಸರ್. ಆಮೇಲೆ ಮತ್ತು -9 ಇದೆ, -5 -9 ಮಾಡಿದ್ರೆ -14 ಬರುತ್ತೆ. ನನಗೆ ಒಂದೇ ಸಂಖ್ಯೆ ಬೇಕಾಗಿರೋದ್ರಿಂದ ಇದನ್ನ ಬಿಟ್ಟು ಬಿಡ್ರಿ. -4 ಮೈನಸ್ನಲ್ಲಿ ಯಾವ್ದು ಆನ್ಸರ್ ಇಲ್ಲ. ಸೊ ಹಂಗಾಗಿ 10 - 4 ಮಾಡಿ. ಏನ್ ಮಾಡ್ಬೇಕು? 10 - 4 ಮಾಡ್ಬೇಕು. 10 - 4 ಮಾಡಿದ್ರೆ ಎಷ್ಟು ಬಂತು? 6 ಇರುವಂತ ಯಾವ್ದು ಆನ್ಸರ್? ನೀನು ಕೊಟ್ಟಿರೋಂಥ ಅದೇ ಆನ್ಸರ್. ಅಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ನಿನಗೆ ಬಂತು. ಈಗ ನೋಡಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಇದು ನವದಿಶ ಇಫೆಕ್ಟ್. ಆಯ್ತು ಸರ್. ಇದು ಕೊನೆ ಪ್ರಶ್ನೆ ಅಂತ ಹೇಳಿರಿ. ಕೊನೆ ಪ್ರಶ್ನೆ ನಾನು ನೋಡ್ತೀನಿ ಏನಿದೆ ಇದು. ವೆಸಲ್ ಎ ಕಂಟೇನ್ಸ್ 2x + 360 liters ಮಿಕ್ಸ್ಚರ್ ಆಫ್ ಮಿಲ್ಕ್ ಅಂಡ್ ವಾಟರ್ ಇನ್ ದ ರೇಷಿಯೋ ಆಫ್ 7:5 and vessel B contains 200 liters mixture of milk and water in the ratio of 3:2. If vessels A and B are mixed together, then the ratio of the milk and water becomes 47:33. Find the value of x. ಸರ್ ಇದಂತೂ ನನ್ನ ಕೈಲಿ ಆಗೋದಿಲ್ಲ ಸರ್. ನೀವು ಈಗಾಗಲೇ ಸೋಲಿಸ್ಬಿಟ್ಟಿದ್ದೀರಿ. ನಿಮ್ಮ ಮೆಥಡ್ ಬೆಸ್ಟ್ ಇದೆ ಸರ್. ನವದಿಶ ಮೆಥಡ್ ಬೆಸ್ಟ್ ಇದೆ ಸರ್. ನೀವು ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಿ? 10 ಸೆಕೆಂಡ್ನಲ್ಲಿ ಅಂತ ಹೇಳಿದ್ರೆ 10 ಸೆಕೆಂಡ್ನಲ್ಲಿ ಸಾಲ್ವ್ ಮಾಡಿ ತೋರಿಸಿ ಸರ್. ನೋಡೋಣ. ಆಯ್ತು. ನಾನು ಅವಾಗ ಒಪ್ಕೋತೀನಿ. ನಾನು ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದೀನಿ ಸರ್. ನವದಿಶಗಿಂತ ಬೆಸ್ಟ್ ಯಾವುದೂ ಇಲ್ಲ. ನೀವು ಸಾಲ್ವ್ ಮಾಡಿ ತೋರಿಸಿ ಸರ್ ಪ್ಲೀಸ್. ಓಕೆ. ಆಯ್ತು. ಓಕೆ. ನೀನು ಈಗಾಗಲೇ ಓದ್ಬಿಟ್ಟಿದ್ಯಪ್ಪ. ಈಗ ಈ ಪ್ರಶ್ನೆಯನ್ನ ವೆಸಲ್ ಎ ಕಂಟೇನ್ಸ್ 2x + 360 liters
ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ರೇಷಿಯೋ 7:5. ನನಗೆ ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಬೇಕಾಗೇನಿಲ್ಲ. ಇದನ್ನು ಬಿಟ್ಟರೆ ನಾವು ಸಾಲ್ವ್ ಮಾಡೋಂಗಿಲ್ಲ, ಯಾಕಂತಂದ್ರೆ ಬೇರೆ ಏನು ಬೇಕಾಗಿಲ್ಲ ನಮಗೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದಾರೆ. ನಾನೇನು ನೋಡ್ತೀನಿ ಇಲ್ಲಿ, ಆಪ್ಷನ್ ನೋಡ್ತೀನಿ. ಮತ್ತೊಂದು ಸರಿ ಆಪ್ಷನ್ ನೋಡಿ. 80, 100, 120, 135, 160. ಸೊ ಎಲ್ಲವೂ ಕೂಡ ಟೆನ್ಸ್ ಅಥವಾ ಫೈವ್ಸ್ನಲ್ಲಿದ್ದಾವೆ. ಹಾಗಾಗಿ ಇಲ್ಲಿ ಏನು ಮಾಡಬೇಕಾಗಿದೆ ಅಂತಂದ್ರೆ ಎಕ್ಸ್ ಕಂಡುಹಿಡಿಬೇಕಾಗಿದೆ. ಎಕ್ಸ್ ಕಂಡುಹಿಡಿಬೇಕಾದ್ರೆ ಏನಾಗಬೇಕು, ಈ ಏನು ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಅದು ಯಾವುದರಿಂದ ಡಿವೈಡ್ ಆಗ್ಬೇಕು ಅಂತ ನೋಡೋಣ. ಈ 2x + 360 ಟೋಟಲ್ ಲೀಟರ್ಸ್ ಇದೆ. 2x + 360 ಟೋಟಲ್ ಲೀಟರ್ಸ್ ಇದೆ. ಆಮೇಲೆ ಮಿಲ್ಕ್ ಮತ್ತು ವಾಟರ್ದು ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, 7:5. 7:5 ಅಂದ್ರೆ ಎರಡು ಸೇರ್ಕೊಂಡು ಇಷ್ಟ ಆಗ್ಬೇಕು. ಹಂಗಾಗಿ 12 ಡಿವೈಡ್ ಮಾಡ್ಬೇಕು. 12 ಇದು 360 ಡಿವೈಡ್ ಆಗುತ್ತಿಲ್ಲ ಅಂತ ಮೊದಲು ನೋಡೋಣ. ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಿಲ್ಲ ಅಂತ ಮೊದಲು ನೋಡೋಣ ಅಂತ. ಸೊ 12 360 ಅಂದ್ರೆ 30 ಆಯ್ತಾ. ಓಕೆ, ಸೊ ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. ನಮ್ಗೇನು ಬೇಕಾಗಿಲ್ಲ, 30 ಬೇಕಾಗಿಲ್ಲ. ಹಾಗಾಗಿ 2x ಕೂಡ 12 ಡಿವೈಡ್ ಆಗ್ಬೇಕು. ಇದು ರೇಷಿಯೋ ಪ್ರಾಪರ್ಟಿ ಇದು. ಸೊ ಹಾಗಾಗಿ ಎಕ್ಸ್ 6 ಡಿವೈಡ್ ಆಗ್ಬೇಕು. 6 ಡಿವೈಡ್ ಆಗುವಂಥ ನಂಬರ್ ಯಾವುದು? 80 ಡಿವೈಡ್ ಆಗುತ್ತಾ? ಇಲ್ಲ. 100 ಡಿವೈಡ್ ಆಗುತ್ತಾ? ಇಲ್ಲ. 120 ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಸೊ ಹಾಗೆ ಇದೇ ಇದರ ಆನ್ಸರ್. ಹೀಗೆ ನಾವೇನು ಮಾಡ್ಬೇಕಾಗತ್ತೆ ಅಂತಂದ್ರೆ, ನಾವು ಕ್ವಶನ್ ನೋಡಿಕೊಂಡು ಕಂಪ್ಲೀಟ್ ಇಷ್ಟು ಡಿಫಿಕಲ್ಟ್ ಇರೋದನ್ನ ಹೆಂಗೆ 10 ಸೆಕೆಂಡಲ್ಲಿ ಕೇವಲ ಇಷ್ಟು ಕಾನ್ಸೆಪ್ಟ್ ನಮ್ಗೆ ಸರಿಯಾಗಿ ಗೊತ್ತಿದ್ರೆ, ರೇಷಿಯೋ ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿದ್ರೆ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ನವದೀಶ ಬೆಸ್ಟ್ ಸರ್. ಸೊ ಈಗ ನೋಡಿ, ನಾನು ಆಗಲೇ ಹೇಳಿದ ಪ್ರಕಾರ 10 ಸೆಕೆಂಡ್ನಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಲಾಯಿತು. ನೀವು ಮುಂದಿನ ವರ್ಷ ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಲೆಟರನ್ನು ಹಿಡಿಬೇಕು. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಗರ್ವದಿಂದ ನೋಡಬೇಕು. ನಿಮ್ಮ ಓಣಿಯಲ್ಲಿ ಹೋದಾಗ ನಿಮಗೆ ಸೆಲ್ಯೂಟ್ ಮಾಡಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ, ನಿಮ್ಮ ಡಿಗ್ರಿ ಮುಗಿದ ಕೂಡಲೇ ಇಮಿಜಿಯೇಟಾಗಿ ನವದಿಶಾ ಕೋಚಿಂಗ್ ಕ್ಲಾಸಸ್ಗೆ ಬನ್ನಿ. ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ. ಬ್ರೋಷರ್ನಲ್ಲಿ ಎಲ್ಲ ಪರೀಕ್ಷೆಗಳ ಇನ್ಫಾರ್ಮೇಷನ್ ಕೂಡ ಇದೆ. ದಯವಿಟ್ಟು ಅದನ್ನೆಲ್ಲ ನೋಡಿಕೊಂಡು ಮುಂದಿನ ವರ್ಷ ಜೂನ್ನಲ್ಲಿ ನಮ್ಮ ಕೋಚಿಂಗ್ ಬ್ಯಾಚ್ಗಳು ಪ್ರಾರಂಭವಾಗಲಿವೆ. ಅಷ್ಟರಲ್ಲಿ ರಿಜಿಸ್ಟ್ರೇಷನ್ ಮಾಡಿ, ಬೇಗ ರಿಜಿಸ್ಟ್ರೇಷನ್ ಮಾಡಿ. 8 ದಿನ ಮಾತ್ರ ಟೈಮ್ ಇರುತ್ತೆ. ರಿಜಿಸ್ಟ್ರೇಷನ್ ಆಯಿತು ಅಂತ ನಿಮ್ಮ ಸೀಟ್ ಗ್ಯಾರಂಟಿ ಇರುತ್ತೆ. ನೀವು ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ, ಮುಂದೆ ಸೀಟ್ ಸಿಗದೇ ಇದ್ದರೆ ನನ್ನ ಮೇಲೆ ಹಾಕಬೇಡಿ. ಮತ್ತು ಬಹಳ ಕಡಿಮೆ ಸೀಟ್ಗಳಿರ್ತವೆ. ನಾವು ಚಿಕ್ಕ ಬ್ಯಾಚ್ ಮಾಡ್ತೀವಿ, 1000-2000 ಬ್ಯಾಚ್ ಮಾಡೋದಿಲ್ಲ. ದಯವಿಟ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ರಿಗೂ ಕೂಡ ಬರುವಂಥ ಎಕ್ಸಾಮ್ನಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗಾಗಿ ಕಾಯ್ತಾ ಇದ್ದೀನಿ.